ಕೆಫೆ ಮೆಜೆನೈನ್ ಅಂದ್ಬಿಟ್ಟು ಒಂದು ಫೇಮಸ್ ರೆಸ್ಟೋರೆಂಟ್ ಅಂತೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂದ್ಕೊಂಡೆ. ಫುಲ್ ಜನ ಇದ್ದಾರೆ ರೀ. ಅದು ಫೇಮಸ್ ರೆಸ್ಟೋರೆಂಟ್. ಬರ್ತಿದ್ದಾಗೆ ಕೈಗೆ ಮೆನು ಕೊಟ್ಬಿಟ್ರು. 1940 ಇದೆ ರೆಸ್ಟೋರೆಂಟ್. ನೋಡಿ ಇಲ್ಲಿ ಪಾರಿವಾಳದ ಸೂಪ್, ಪಿಜನ್ ಸೂಪ್ ಎಲ್ಲ ಮಾಡ್ತಾರೆ ಇಲ್ಲಿ. ಯಾವುದೋ ನೂಡಲ್ಸ್ ಕೇಳಿದೆ ಗುರು, ಏನೇನು ನೂಡಲ್ಸ್ ಇದೆಯೋ ಅವನ ಹತ್ರ, ಶಾವ್ಗೆ, ದಪ್ಪ ನೂಡಲ್ಸು, ಚಿಪ್ ನೂಡಲ್ಸು ಎಲ್ಲ ಹಾಕೊಟ್ಬಿಟ್ಟಿದ್ದಾನೆ. ಫುಲ್ಲು ಸಾಸು ಸೂಪ್ ಎಲ್ಲ ಮಾಡಾಕ್ಬಿಟ್ಟಿದ್ದಾನೆ. ದಯವಿಟ್ಟು ಏನೋ ಮೀಟ್ ಆ್ಯಡ್ ಮಾಡಬೇಡ ಅಂತ ಹೇಳಿದ್ದೆ, ಏನು ಮಾಡಿಲ್ಲ. ಯಾಕಂದರೆ ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಅಂತ. ಫಸ್ಟ್ ಒಂದು ತಂದುಕೊಟ್ಟ, ಫುಲ್ಲು ಸ್ಮೆಲ್ ಇತ್ತು, ಅದು ವಾಪಸ್ ಕಳಿಸ್ಬಿಟ್ಟೆ. ಸೆಕೆಂಡ್ ಒಂದು ಬೇರೆ ಥರ ಮಾಡಿಸ್ಕೊಟ್ಟಿದ್ದಾನೆ. ಓಕೆ, ತಿನ್ಬೋದು. ಬೆಳಗ್ಗೆ ಹೊತ್ತು ಫಿಲಿಪೀನ್ಸ್ ದೇಶದಲ್ಲಿ ಜನ ಏನು ತಿಂತಾರೆ ಅಂತ ನೋಡ್ಬೋದು ರಸ್ತೆಯಲ್ಲಿ. ವಾಟ್ ಈಸ್ ದಿಸ್ ಬ್ರೇಕ್ಫಾಸ್ಟ್? ದಿಸ್ ಬ್ರೇಕ್ಫಾಸ್ಟ್? ಬಾಳೆಹಣ್ಣು. ವಾಟ್ ಈಸ್ ನೇಮ್? ಸಾಬಾ. ಸಾಬಾ. ಸಾಬಾ ಅಂತಾರೆ ಬಾಳೆಹಣ್ಣಿಗೆ. ಇದು ನಿಧಿಪೂದ್. ಇದು ಸ್ವೀಟ್ ರೈಸ್. ಬೆಲ್ಲದ ಹತ್ರ. ಓತೋ ಚೀಸ್. ಹಾ. ತಿಕೋಯ್. ಇದು ಕಸಾಬಾ ಕೇಕ್. ಹಾ. ಸ್ಟಿಕ್ಕಿ ರೈಸ್. ಇದು ಕೊಚಿಂತಾ ಪಿಚಿ. ಅಯ್ಯಪ್ಪ, ಸೋ ಮೆನಿ. You make everything at home? Yeah, it's a native food. In your home? In your home you make? I'm not made home. Okay. Delivery. ಡೆಲಿವರಿ ಕೊಡ್ತಾರಂತೆ, ಇಲ್ಲಿ ಮಾಡ್ತಾರಂತೆ. ಹೇಳ್ತಾ ಇದ್ರೆ ಎಲ್ಲದಕ್ಕೂ 5 ಪೆಸೋ ಅಂತೆ. 5 ಪೆಸೋ ಅಂದರೆ 7 ರೂಪಾಯಿ ಒಂದೊಂದಕ್ಕೆ. ಅದರಲ್ಲಿ ನಂಗೆ 1 ರೂಪಾಯಿ ಸಿಗುತ್ತೆ ಅಂತ. ಅಂದರೆ ಅವ್ರು 5 ಪೆಸೋ ಮಾರಿದ್ರೆ ಜಾನೆತನ್ಗೆ 1 ಪೆಸೋ ಸಿಗುತ್ತೆ. ಓಕೆ, ಒಳ್ಳೇದಾಗ್ಲಿ ಬ್ರೋ. ಎಲ್ಲ ವ್ಯಾಪಾರಿಗಳಿಗೆ ಒಳ್ಳೇದಾಗಬೇಕು. ಟೇಕ್ ಕೇರ್. ನೋಡಿ ಮೇಡಮು ಚಿಕ್ಕ ಗಾಡಿ ಇಟ್ಕೊಂಡಿದ್ದಾರೆ. ಗಾಡಿಯಲ್ಲಿ ಏನು ಮಾಡ್ತಾರೆ ಕೇಳೋಣ. ಮೇಡಮ್, ವಾಟ್ ಯು ಸೆಲ್? ಹಾಂ, ಶೋ ಮಿ. ಕ್ಯಾನ್ ಯು ಶೋ ಮಿ? ಡಿಮ್ಸಮ್. ಬಿಸಿ ಡಿಮ್ಸಮ್ಮು. ಆ್ಯಂಡ್ ದೆನ್ ದಟ್ಸ್ ಇಟ್. ಯು ಓನ್ಲಿ ಸೆಲ್ ದಿಸ್. ಯು ಮೇಕ್ ಅಟ್ ಯುವರ್ ಹೋಮ್. ಹಿಯರ್ ಯುವರ್ ಹೋಮ್ ಇಸ್ ಹಿಯರ್? 21st Street. ಸ್ಮಶಾನದಲ್ಲೇ ಅಡುಗೆ ಮಾಡಿ. ವೇರ್ ಡು ಯು ಸೆಲ್? ಔಟ್ಸೈಡ್ ಆರ್ ಇನ್ಸೈಡ್? ಓನ್ಲಿ ಇನ್ಸೈಡ್. ಯು ಡೋಂಟ್ ಗೋ ಔಟ್ಸೈಡ್? ನೈಟು. ಸೊ ಸ್ಮಶಾನದ ಅಡುಗೆ ಜನಗಳಿಗೆಲ್ಲ ಉಣಬಡಿಸ್ತಾರೆ. ಒಳ್ಳೇದಾಗಲಿ ಮೇಡಮ್, ಆಲ್ ದ ವೆರಿ ಬೆಸ್ಟ್. ಎಷ್ಟು ಆತ್ಮಗಳಿರುತ್ತೋ ಈ ಜ್ಯೂಸಲ್ಲಿ, ಅನ್ನೋದಲ್ಲಿ ಗೊತ್ತಿಲ್ಲ. ಸುಮ್ಮನೆ ಜೋಕಾಗಿ ಹೇಳಿದೆ. ಊಟ ಎಲ್ಲಿದ್ರು ಊಟ ಅಲ್ವೇನ್ರಿ. ಒಬೇರೋ ಪಬ್ಲಿಕ್ ಮಾರ್ಕೆಟ್ ಎದುರುಗಡೆನೇ ಇರುವಂತಹ ಈ ರೆಸ್ಟೋರೆಂಟು ನಿಮ್ಮ ರೆಫರೆನ್ಸ್ಗೆ ನೀವು ಬಂದಾಗ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ಈ ಕಡೆ ಏನಾದ್ರು ಬಂದರೆ. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ರೆಸ್ಟೋರೆಂಟು. ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಸಿಗುತ್ತೆ ಅಂತ ಇಲ್ಲಿ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಊಟ ತಿಂಡಿಗಳಿದೆ. ಹಾಗೆ ಡೆಸರ್ಟ್, ಒಂದು ಬಹಳ ಫೇಮಸ್ ಡೆಸರ್ಟ್ ಇದೆ, ಅದರ ಹೆಸರು ಹಾಲೋ ಅಂದ್ಬಿಟ್ಟು. ಅದನ್ನು ಕೂಡ ಹೇಗೆ ಮಾಡ್ತಾರೆ ಅಂತ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಹಸುವಾಗ್ತದೆ, ಊಟ ಮಾಡ್ಬಿಡೋಣ. ಒಳಗೆ ನೋಡಿ ಚಿಕನ್ ಬಾರ್ಬಿಕ್ಯೂ ನಡೀತಾ ಇದೆ, ಬಿಸಿ. ನೋಡಿ ಇಲ್ಲಿ ಹಿಂಗೆ ಮಾಡಿ. ಅಲ್ಲಿ 531 ಪೆಸೋ, ಅಂದರೆ ಆಲ್ಮೋಸ್ಟ್ ಒಂದು 750 ರೂಪಾಯಿ ಲೆಕ್ಕ. ಯು ಟು ಟೇಕ್ ದಿಸ್. ಈ ಕಡ್ಡಿ ಇಟ್ಕೋಬೇಕಂತೆ. ಓಕೆ ಮೇಡಮ್, ಕಡ್ಡಿ ಇಟ್ಕೊಂಡು ಹೋಗ್ತೀವಿ, ನಡೀರಿ. ಇಲ್ಲೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಕೂತಿದ್ದಾರೆ. ಯು ಆರ್ ಫ್ರಮ್ ಸ್ಕೂಲ್? ನೈಸ್ ಯೂನಿಫಾರ್ಮ್, ಗ್ರೀನ್. ಒಳ್ಳೆ ಟ್ರ್ಯಾಕ್ ಸೂಟ್ ಥರ ಯೂನಿಫಾರ್ಮು, ಸ್ಪೋರ್ಟ್ಸ್ ಶೂ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಆಗಿದೆ. ಸೊ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲಿಯ ಊಟ ಬಹಳ ಇಷ್ಟ ಆಗುತ್ತಂತೆ. ವಾಟ್? ಯೂಟ್ಯೂಬ್ ಇಸ್ ಬೆಟರ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎವ್ರಿವೇರ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ನೋಡಿ, ಇವರೆಲ್ಲರಿಗೂ 22 ವರ್ಷ ಅಂತೆ ವಯಸ್ಸು. ಇವರೆಲ್ಲ ನೋಡೋದಕ್ಕೆ 10-12 ವರ್ಷದವ್ರ ಥರ ಕಾಣಿಸ್ತಾರೆ. ಯು ಲುಕ್ ವೆರಿ ಯಂಗ್. ವೆರಿ ಯಂಗ್. ಫಸ್ಟ್ ಸೂಪ್ ಕೊಡ್ತಾ ಇದ್ದಾರೆ. ಊಟ ಬಂತು. ಇಲ್ಲಿಯ ಸ್ಪೆಷಲ್ ಬಾರ್ಬಿಕ್ಯೂ ನೋಡಿ ಹೆಂಗಿದೆ. ಸಖತ್ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಸಾಸ್ಗಳನ್ನ ಕೊಟ್ಟಿದ್ದಾರೆ, ಸೂಪ್ ಕೊಟ್ಟಿದ್ರು, ಕೋಕ್ 0 ಆರ್ಡರ್ ಮಾಡಿದ್ದೀವಿ, ಮತ್ತು ಅನ್ನ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಂಬೆ ಹುಳಿ ಅನ್ನ. ನೋಡಿ ಇಲ್ಲಿ ನಿಂಬೆ ಹುಳಿ ಇದೆಯಲ್ಲ, ಅದನ್ನು ಹಿಂಡ್ಕೊಂಡ್ರು, ಮತ್ತು ಅದ್ರೊಳಗೆ ಮೆಣಸಿನ್ಕಾಯಿನ ಅರಿತಾ ಇದ್ದಾರೆ. ಅದನ್ನ ಅರ್ಧ ಮೇಲೆ ಊಟಕ್ಕೆ ಹಾಕೋತಾರಂತೆ. ಅದು ಇಲ್ಲಿಯ ಸಿಸ್ಟಮ್, ಖಾರ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಸೋಯಾ ಸಾಸ್ ಆ್ಯಡ್ ಮಾಡಿದ್ರು. ಒಂದು ಹೊಸ ಸಾಸನ್ನೇ ರೆಡಿ ಮಾಡಿಬಿಟ್ರು ಬ್ರದರ್. ಫ್ರೆಶ್ ಸಾಸು ಬ್ರದರ್ ಮಾಡಿರೋದು. ಅನ್ನ, ಚಿಕನ್ನು 3 ಮಿಕ್ಸ್ ಮಾಡಿ ಸವಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ವೆರಿ ಗುಡ್. ಸೊ ಊಟದಲ್ಲಿ ಅನ್ಲಿಮಿಟೆಡ್ ರೈಸು ಈ ರೀತಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿರ್ತಾರೆ. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಪಕ್ಕದಲ್ಲೇ ಒಂದು ಬೇಕ್ರಿ ಇದೆ, ಪುಟ್ಟದಾದ ಬೇಕ್ರಿ. ನಮ್ಮಲ್ಲಿ ಅಯ್ಯಂಗಾರ್ ಬೇಕ್ರಿ ಇರುತ್ತಲ್ಲ, ಅದೇ ರೀತಿ ಇಲ್ಲಿಯ ಲೋಕಲ್ ಬೇಕ್ರಿ. ವಾವ್, ಕೇಕು, ಪೇಸ್ಟ್ರಿ, ಬನ್ನು, ಪಾಂಡಾ ಬನ್ನು ಎಲ್ಲ ಇಟ್ಟಿದ್ದಾನೆ. ಇದು ನೋಡ್ರಿ, ಇದು ಎಷ್ಟು ಇದೆ ಅಂತ. ಗ್ಯಾಸ್ ಸಿಲಿಂಡ್ರು, ಬಿಗ್ ಸಿಲಿಂಡರ್.
ಬಿಗ್ ಬಿಗ್ ಎಲ್ಲ ಕಡೆನೂ ಹೆಣ್ಮಕ್ಳೇ ಫುಲ್ಲು ಕೆಲಸ ಮಾಡ್ತಾ ಇರೋದು. ಓ ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ ಹುಡುಗಿ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ಅಮೇಝಿಂಗ್. ಪೀಪಲ್ ಆರ್ ಸೋ ಫ್ರೆಂಡ್ಲಿ ಹಿಯರ್. ಹೌ ಮಚ್ ಇಸ್ 1 pound of bread? 80 pesos only, sir. ಹೌ ಮಚ್? 80 pesos. 80 peso. ಅಂದರೆ ಒಂದು 120-130 ರೂಪಾಯಿ ಆಗುತ್ತೆ. ದಿಸ್ ಇಸ್ 75 ಇಂದ ಸ್ಟಾರ್ಟು. ಓಕೆ ಓಕೆ. ಸಾಕಷ್ಟು ಕೇಕ್ಗಳನ್ನ ಕೂಡ ಮಾರ್ತಿದ್ದಾರೆ. ಎಲ್ಲರೂ ಹಾಡು ಹೇಳ್ಕೊಂಡೇ ಜೀವನ ಮಾಡೋದಿಲ್ಲಿ. ವೆರಿ ಗುಡ್. ಇದೇ ಉದ್ದಿನ ವಡೆ ಥರ ಇದೆ ಇದು, ಡೋನಟ್ಟು. ಇಲ್ಲಿ ಶವರ್ಮ ಮಾರ್ತಾ ಇದ್ದಾರೆ, ಇಲ್ಲಿ ಪಡ್ಡು ಮಾರ್ತಾ ಇದ್ದಾರೆ. ನಮ್ಮಲ್ಲಿ ಪಡ್ಡು ಮಾಡ್ತೀವಲ್ಲ ಅದೇ ರೀತಿ ಪಡ್ಡು ಇಲ್ಲೂ ಕೂಡ ನೀವು ನೋಡ್ಬೋದು. ಫಿಲಿಪಿನೋಸ್ಗೆ ಎಲ್ಲದಕ್ಕಿಂತ ಹೈಯೆಸ್ಟ್ ಇಷ್ಟ ಅಂದರೆ ಬಾರ್ಬಿಕ್ಯೂ ತಿನ್ನೋದು. ಇಲ್ಲಿ ಥರವಾದ ವಿಧವಾದ ಬಾರ್ಬಿಕ್ಯೂ ನೋಡ್ಬೋದು. ಇದಕ್ಕೆ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಇಲ್ಲಿ ಕಾಣಿಸ್ತಾ ಇರೋದು ಇಂಟೆಸ್ಟೈನ್ಸ್. ಚಿಕನ್ ಇಂಟೆಸ್ಟೈನ್. ಚಿಕನ್ ಹೊಟ್ಟೆ ಒಳಗಿರೋ ಎಲ್ಲ ಇಂಟೆಸ್ಟೈನ್ಸ್ನ ಎತ್ತಿ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಒಂದು ಜಾಗದಲ್ಲಿ ಶಾಮ ಎನ್ಬಿಟ್ಟು ಇನ್ನೊಂದು ರುಚಿಕರವಾದ ಖಾದ್ಯ ಸಿಗುತ್ತಂತೆ. ಈ ರೀತಿ ಡಿಮ್ಸಮ್ ಥರ ಇರುತ್ತೆ. ಅದನ್ನು ನಮ್ಮ ಮೇಡಮ್ ಹೇಳಿದ್ರು, ಲಾಯರ್ ಮೇಡಮು, ಟ್ರೈ ಮಾಡಲೇಬೇಕು ನೀವು ಅಂತ. ಕ್ಲೋಸ್ ಮಾಡೇಬಿಟ್ರು, ತೋರಿಸೋಣ ಅಂದ್ಕೊಂಡೆ. ಸೇಮ್ ಮೋಮೋಸ್ ಥರ ಇದೆ ಇದು ನೋಡೋದಕ್ಕೆ. ಅದಕ್ಕೆ ಗಾರ್ಲಿ ಸಾಸ್ ಹಾಕ್ಕೊಡ್ತಾರೆ. More chili sa kanya. ಗಾರ್ಲಿಕ್ಕಾ? ಚಿಲ್ಲಿ ಗಾರ್ಲಿಕ್ ಸಾಸ್ ಹಾಕ್ಕೊಡ್ತಾರೆ ನೋಡಿ. ಇದ್ರ ಮೇಲೆ ಸಾಯ್ ಸಾಸ್ ಹಾಕ್ತಾಯಿದೆ. ಈ ದೇಶದಲ್ಲಿ ಪ್ರತಿಯೊಂದು ಡಿಶ್ಗೂ ಫಿಲಿಪಿನೋ ಜನರು ಸಾಯ್ ಸಾಸ್ ಹಾಕೊಂಡೇ ಹಾಕೋತಾರೆ. ಶಾಮಾಯ್ ಅಂತ ಈ ಒಂದು ಡಿಶ್ನ ಹೆಸರು. ಸೇಮ್ ನಮ್ಮ ಮೋಮೋಸ್ ಥರ ಇದೆ. ಇದ್ರ ಮೇಲೆ ಚಿಕ್ಕ ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಹಿಂಡಿ ಹಾಕೊಳ್ಳೋದಕ್ಕೆ. ಒಂದು ಖುಷಿ ಏನಪ್ಪ ಅಂದರೆ ಇಲ್ಲಿ ಯಾರೂ ಕ್ಯಾಮ್ರಾ ಶೈ ಇಲ್ಲ, ಎಲ್ಲರೂ ಬೇಜಾರು ಮಾಡ್ಕೊಳ್ಳಲ್ಲ, ಆರಾಮಾಗಿ ನಗ್ನಗ್ತಾ ಮಾತಾಡಿಸ್ತಾರೆ. ನಾನೇನು ಮಾಡ್ತೀನಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಗೆ ಬಂದಾಗ ಅಂದರೆ ಈ ಥರ ಅಡ್ವಾನ್ಸ್ಡ್ ಎಲೆಕ್ಟ್ರೋಲೈಟ್ ಡ್ರಿಂಕ್ಸ್ ಇದೆ ಕೆಲವು. ಇದರಲ್ಲಿ ಶುಗರ್ ಫ್ರೀ ಇರುತ್ತೆ. ಸೋಡಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ವೈಟಮಿನ್ 3 ಇವೆಲ್ಲ ಇರುತ್ತೆ. ನಾವು ತುಂಬ ಬೆವರ್ತೀವಿ ನಮಗೆ ಗೊತ್ತಾಗ್ದಂಗೆ. ಬರೀ ನೀರು ಕುಡಿದ್ರೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಸೋಡಿಯಮು, ಪೊಟ್ಯಾಷಿಯಮ್ ಎಲ್ಲ ಸಿಗಲ್ಲ. ಆವಾಗ ಸುಸ್ತಾಗೋದು, ಡಿಹೈಡ್ರೇಷನ್ ಆಗೋದು ಎಲ್ಲ ಆಗುತ್ತೆ. ಈ ಥರ ಅಯಾನ್ ವಾಟರ್ ಕುಡಿದಾಗ ನಿಮಗೇನು ತೊಂದರೆ ಆಗಲ್ಲ. Okay, Ram, I will let you taste the dirty ice cream of Filipinos. You should try it. It's a must. ಓಕೆ, ಸುಮ್ಮನೆ ಡರ್ಟಿ ಐಸ್ ಕ್ರೀಮ್ ಅಂತ ಹೇಳ್ತಾರದು. ಬಟ್ ರಸ್ತೆಯಲ್ಲಿ ಸಿಗುವಂತಹ ಐಸ್ ಕ್ರೀಮು ಅಂದರೆ ತಲಾಂತರದಿಂದ ನಡ್ಕೊಂಬಂದಿರುವಂತಹ ಕಲ್ಚರ್ ನೋಡಿ. ಇಲ್ಲಿ ಲೋಕಲ್ ಫಿಲಿಪಿನೋಸ್ ಎಲ್ಲ ಈ ಒಂದು ಐಸ್ ಕ್ರೀಮ್ನ ತೊಗೊಳೋದಕ್ಕೆ ಸೈಕಲಲ್ಲಿ ಬಂದಿದ್ದಾರೆ. ಸೆಬಾಸ್ಟಿಯನ್ ಐಸ್ ಕ್ರೀಮು ಈ ಥರ ಟ್ರೆಡಿಷನಲ್ ಗಾಡಿಯಲ್ಲಿ ಇಟ್ಕೋತಾರೆ. ಇಲ್ಲೂ ನೋಡಿ ಬ್ಲಾಗರ್ ಇದ್ದಾರೆ. ಒನ್ ಮೋರ್ ಬ್ಲಾಗರ್ ಹಿಯರ್. ಹಾಯ್ ಬ್ರೋ, ವಾಟ್ಸ್ ಅಪ್? ವಾಟ್ ಆರ್ ಯು ವ್ಲಾಗಿಂಗ್ ಅಬೌಟ್? Yeah? Very nice. Are you Filipino? Yes. Yes, all of you Filipino. Yeah. Very nice, very nice. You like this ice cream? Yeah. Yeah? Yummy. Yummy. Is this a black? What's your channel? It's Global Kannadiga. 3 ರೀತಿ ಫ್ಲೇವರ್ಸ್ ಇದೆ. This is mango. Mango. This one? Avocado. Avocado. Famous This one? yan sa YouTube. Cheese. Global. Mango, avocado, cheese. So ಈ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ I'll be ಇದ್ದೀವಿ. the one to hold. ಇವರೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳಿದ್ರು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಫಿಲಿಪೀನ್ಸ್ ದೇಶದಲ್ಲೂ ಕೂಡ ಈ ನಿಮ್ಮ ಗ್ಲೋಬಲ್ ಕನ್ನಡಿಗಂದೇ ಅವ. Thank you. ವೆಲ್ಕಮ್. ಎಲ್ಲ ಫ್ಯೂಚರ್ ಡಾಕ್ಟರ್ಸು. ವೆರಿ ನೈಸ್, ಎಲ್ಲರಿಗೂ ಒಳ್ಳೇದಾಗಲಿ. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್, ಫ್ರೆಶ್ ಫಿಲಿಪಿನೋ ಐಸ್ ಕ್ರೀಮ್. ನಾನು ಮತ್ತು ಸೆಬಾಸ್ಟಿಯನ್ ಬ್ರದರ್ ಮಾರ್ತಾರೋ ಐಸ್ ಕ್ರೀಮು ನೋಡ್ರಿ ಹೆಂಗಿದೆ ಅಂತ. ಅವಕಾಡೋ, ಮಾವಿನ ಹಣ್ಣು, ಚೀಸು ಫ್ಲೇವರ್ ಹಾಕೊಂಡು ತಿಂತಾ ಇದ್ದೀವಿ. ನಮ್ಮ ಬ್ರೋ ಭಾಳ ಫ್ರೆಂಡ್ಲಿ. ಹೌ ಮಚ್ ಬ್ರೋ ಫಾರ್ ಒನ್ ಐಸ್ ಕ್ರೀಮ್? 40 pesos ಅಂದರೆ ಆಲ್ಮೋಸ್ಟ್ 50 ರೂಪಾಯಿ, 55 ರೂಪಾಯಿ ಕೊಡಬೇಕು. ಓಕೆ, ಕೊಡ್ತೀನಣ್ಣ. ಶಾಕಿಂಗ್ ಅಂದ್ಬಿಟ್ಟು ಒಂದು ಬಹಳ ಫೇಮಸ್ ಆದ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಫಿಲಿಪಿನೋ ಫುಡ್ ರೆಸ್ಟೋರೆಂಟು. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ದ ಮೋಸ್ಟ್ ಫೇಮಸ್ ಡೆಸರ್ಟ್ ಫಿಲಿಪೀನ್ ದೇಶದಲ್ಲಿ. ಇದರ ಹೆಸರು ಹಾಲೋ ಹಾಲೋ ಅಂತ. ಹಾಲೋ ಹಾಲೋ ಅಂದರೆ ಮಿಕ್ಸ್ ಆ್ಯಂಡ್ ಮಿಕ್ಸ್ ಅಂತ ಅರ್ಥ ಭಾಷೆಯಲ್ಲಿ. ಇದು ಮೇಲಿದೆಯಲ್ಲ, ಇದು ಯಾಮಿಂದ ಮಾಡುವಂತಹ ಐಸ್ ಕ್ರೀಮು. ಕೆಲವು ಹಣ್ಣು ಮತ್ತು ಬೀನ್ಸ್ ಹಾಕ್ತಾರೆ. ಶೇವ್ಡ್ ಐಸನ್ನು ಶೇವಿಂಗ್ ಮಾಡಿ ಹಾಕ್ತಾರೆ. ಕೆಳಗಡೆ ಪೋರ್ಷನಲ್ಲಿ ಕಂಡೆನ್ಸ್ ಮಿಲ್ಕ್ ಇರುತ್ತೆ ಮತ್ತು ಕ್ರೀಮ್ ಇರುತ್ತೆ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ತಿನ್ನೋದು. ನಮ್ಮ ದೇಶದಲ್ಲಿ ನಾವು ಗಡ್ಬಟ್ಟು ತಿಂತೀವಲ್ಲ, ಅದೇ ರೀತಿಯ ಒಂದು ಡೆಸರ್ಟು ಫಿಲಿಪೀನ್ಸ್ ದೇಶದ್ದು ಅಂತ ಕರಿಬೋದು. ಮಾರ್ಕೆಟಲ್ಲಿ ಮೇಡಮ್ ಒಂದು ವಿಚಿತ್ರವಾದ ತರಕಾರಿಯನ್ನು ಮಾರ್ತಾ ಇದ್ರು. ನೋಡೋದಕ್ಕೆ ಆಲೂಗೆಡ್ಡೆ, ಅರ್ಧ ಈರುಳ್ಳಿ ಥರ ಕಾಣಿಸ್ತಾ ಇತ್ತು. ನೋಡಿ ಹೆಂಗಿದೆ ಅಂತ. ಇದರ ಹೆಸರು ಸಿಂಕೋಮಸ್. ಸಿಂಕಮಸ್ ಅಂತ ಕರೀತಾರಂತೆ. ಅದು ಒಂದು ರೀತಿಯ ರೂಟ್ ವೆಜಿಟೇಬಲು, ಟರ್ನಿಪ್ ಥರ ಅಂತ ಅನ್ಕೋಬೋದು. ನೋಡಿ ಈ ರೀತಿ ಇರುತ್ತೆ ಒಳಗೆ. ಟ್ರೈ ಮಾಡಿ ಅಂತ ಕೊಟ್ಟರು, ಹಾಗೆ ತಿನ್ಬೋದಂತೆ.
You can use salt. ಚೆನ್ನಾಗಿದೆ ಅದು. Salt in this one. You Uh-huh. can, it's not. English, turnip. Turnip. ಟರ್ನಿಪ್. Yeah. ಟರ್ನಿಪ್ ನಮ್ದು ಬೇರೆ ಕಲರ್ ಇರುತ್ತೆ, ಇವ್ರು ಬೇರೆ ಕಲರ್. ವೆರಿ ಟೇಸ್ಟಿ. ಇಟ್ಸ್ ವೆರಿ ಇಟ್ ಟೇಸ್ಟ್ ಲೈಕ್ ಆಪಲ್. It's look like pears. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಇಲ್ಲಿ ಹಾಟ್ ಪಾಂಡೆಸಾಲ್ 24 hours ಇರುತ್ತಂತೆ. ಈ ಮಾರ್ಕೆಟ್ ನಿಮ್ಮೆಲ್ಲರೂ ಗೊತ್ತಿರಬೇಕು, 24 ಗಂಟೆನೂ ಓಪನ್ ಇರುತ್ತೆ, ಯಾವಾಗಲೂ ಕ್ಲೋಸೇ ಆಗಲ್ಲ. ಕೊಡಿ ಮೇಡಮ್, ನಮಗೂ ಪಾಂಡೆಸಾಲ್ ಕೊಡಿ. ಇದೇ ಪಾಂಡೆಸಾಲ್ ಅಂದರೆ. ದಿಸ್ ಇಸ್ ಪಾಂಡೆಸಾಲ್. ಹಾಂ ನೋಡಿ, ಮಾರ್ಕೆಟಲ್ಲೂ ಕೂಡ ಎಷ್ಟು ಶುಚಿಯಾಗಿ ಮುಖಕ್ಕೆ ಮಾಸ್ಕು, ಕೂದಲಿಗೆ ಅಂದರೆ ಕೂದಲು ಬೀಳಬಾರ್ದು ಅಂತ ಕೂದಲಿಗೆ ಮಾಸ್ಕು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ನ. ನೋಡಿ, ಇದೇನೆ ಪಾಂಡೆಸಾಲ್ ಅಂದರೆ ಬೇಕ್ಡ್ ಏನೋ ಬೇಕರಿ ಐಟಮು. ಓಕೆ, ವಿ ಹ್ಯಾವ್ ಟು ಈಟ್ ದಿಸ್ ವಿತ್ ಪೀನಟ್ ಬಟರ್. ಓಕೆ, ಪಾಂಡೆ ಸಾಲು ಮತ್ತೆ ಪೀನಟ್ ಬಟರ್ ಅದ್ಕೊಂಡು ತಿನ್ಬೇಕಂತೆ. ಫ್ರೆಶ್ ಬ್ರೆಡ್ ಪೀನಟ್ ಬಟರ್ ತಿನ್ನಂಗಿರುತ್ತೆ, ಚೆನ್ನಾಗಿದೆ. ವೆರಿ ನೈಸ್. ಇಲ್ಲಿ ಮೇಡಮ್ಗಳು ಮಾರ್ಕೆಟಲ್ಲಿ ಜ್ಯೂಸ್ ಮಾಡ್ತಾವ್ರೆ. ಇದು ಲೆಮನೇಡಾ? ದಿಸ್ ಇಸ್ ಲೆಮನೇಡ್ ಮೇಡಮ್. ಲೆಮನೇಡ್ ಪಾಲ್ಸಿ ಸೋಲ್. ಇದ್ರ ಪಾಲ್ಸಿ ಸೋಲ್ ಏನೇನೋ ಹಾಕ್ಬಿಟ್ಟಿದ್ದಾರೆ. ಇದನ್ನ ಅಲ್ಲಾಡಿಸಿ ಆ್ಯಪಲ್ಲು ಏನೇನಿದೆಯೋ ಹಣ್ಣು ಎಲ್ಲ ಅಲ್ಲಾಡಿಸಿ ಕೊಡ್ತಾರೆ. ಇದು ದೋಸೆ, ಪ್ಯಾನ್ ಕೇಕ್ ದೋಸೆ, ಇದು ಸಾಸೇಜ್. ಮನಿಲಾಗ ಏನಾರು ಬಂದರೆ ಖಂಡಿತ ಈ ಮಾರ್ಕೆಟ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸಖತ್ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಊಟ ತಿಂಡಿನೂ ಇಲ್ಲೇ ಮಾಡ್ಬೋದು. ನೋಡಿ, ಇವರು ಚಿಕನ್ ಇಂಟೆಸ್ಟೈನ್ಸ್ನ ತಿಂತಾ ಇದ್ದಾರೆ. ಸಾಸ್ ಒಳಗೆ ಅದ್ದಿ ತಿಂತಾರೆ. ಪ್ರತಿಯೊಂದು ಅಡುಗೆಗೂ ಕೂಡ ಸೋಯಾ ಸಾಸು ಮತ್ತು ವೆನೆಗರ್ನ ಯೂಸ್ ಮಾಡ್ತಾರೆ. ಇದು ಒಂದು ಬಾರ್ಬಿಕ್ಯೂ ಶಾಪು. ಹಾಯ್, ಈ ಬಾರ್ಬಿಕ್ಯೂ ಶಾಪಲ್ಲಿ ನೀವು ಏನು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಚೂಸ್ ಮಾಡಿಬಿಟ್ಟು ಬಾರ್ಬಿಕ್ಯೂ ಮಾಡಿಸ್ಕೋಬೋದು. ನೋಡಿ ಎಷ್ಟಿದೆ, ಥರವಾದ ವಿಧವಾದ ಬಾರ್ಬಿಕ್ಯೂ ಇಟ್ಟಿದ್ದಾರೆ. ಇದಿಷ್ಟನ್ನು ನೀವು ಒಂದೊಂದು ಕಡ್ಡಿ ತೊಗೊಂಡು ಕೊಟ್ಟರೆ ಬ್ರದರಲ್ಲಿ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ಬಾರ್ಬಿಕ್ಯೂ ಮಾಡಿ ಕೊಡ್ತಾರೆ. ಅಲ್ಲಿ ಮೇಡಮ್ ನೋಡಿ ಜ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಮೋಸ್ಟ್ ಫೇಮಸ್ ಜ್ಯೂಸ್ ಅದು. ಈ ದೇಶದಲ್ಲಿ ಜನರಿಗೆ ಪೀನಟ್ ಬಟರ್ ತುಂಬ ಇಷ್ಟ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಮೇಡಮ್, ಎವ್ರಿಥಿಂಗ್ ಇಸ್ ಪೀನಟ್ ಬಟರ್? Yeah. Everything? Yeah. So Filipino people like peanut butter? Yeah? So this is good peanut butter? Yeah. You make it in your home or? Yeah, we make it alone. Oh, what is this? Can you tell me what are these things? This is cheese. Cheese. Like it? Oh. You want to taste it? Yeah, I want to taste it. Okay, taste it. Show me the cheese. You want to taste it, huh? Then you will buy after this. No ma'am, I cannot buy because the problem is I cannot. Okay, you I'm staying outside. Yeah, okay. Wow. Then announce to your country that I will- we have a good cheese, homemade cheese, and homemade peanut. Really, the cheese is amazing. You want? No, I already tasted the peanut butter in the shop, but this was really good. ಹಾಗೆ ಇಲ್ಲಿ ನೋಡ್ಬೋದು ನೀವು, ಕೊಕ್ಕೋ ಜಾಮ್ ಅಂತ ಬೇರೆ ಬೇರೆ ರೀತಿಯ ಜಾಮ್ಗಳನ್ನ ಕೂಡ ಇಟ್ಟಿದ್ದಾರೆ. ಅಂದರೆ ಕೋಕೋನಟ್ಸ್, ತೆಂಗಿನಕಾಯಿಯಿಂದ ಮಾಡುವಂತಹ ಜಾಮ್ಗಳು. ನೋಡಿ, ಅಮ್ಮ ನನಗೆ ಟೇಸ್ಟ್ ಮಾಡಿಸ್ತಾ ಇದ್ದಾರೆ ಪೀನಟ್ ಬಟರು. ನಾನು ಹೇಳಿದೆ ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟೆ ಅಂತ. ಅವ್ರು ಹೇಳಿದ್ರು ಅಲ್ಲಿದು ಇಲ್ಲಿದು ಅಜಗಜಾಂತರ ವ್ಯತ್ಯಾಸ ಇದೆ, ಇದನ್ನೇ ಟೇಸ್ಟ್ ಮಾಡ್ಬೇಕು ನೀವು ಅಂತ. ತುಂಬ ಚೆನ್ನಾಗಿದೆ. ಅಲ್ಲಿ ಯಾ ಆ್ಯಂಡ್ ನಾಟ್ ಸ್ಟಿಕ್ಕಿ ಸ್ವಲ್ಪನೂ ಸ್ಟಿಕ್ಕಿ ಇಲ್ಲ. ವೆರಿ ಟೇಸ್ಟಿ ಆ್ಯಂಡ್ ಐ ಕ್ಯಾನ್ ಫೀಲ್ ದ ಸಾಲ್ಟ್ ಆಲ್ಸೋ. ಎಲ್ಲದಕ್ಕಿಂತ ಮುಖ್ಯ, ಈ ದೇಶದಲ್ಲಿ ಬಲೋತ್ ಅಂತ ಒಂದು ಡಿಶ್ ಮಾಡ್ತಾರೆ. ಫಿಲಿಪೀನ್ಸ್ ದೇಶದ ನ್ಯಾಷನಲ್ ಡಿಶ್ ಅಂತಾನೆ ಹೇಳ್ಬೋದು. ಒಂದು ಮೊಟ್ಟೆ, ಇದು ನಾರ್ಮಲ್ ಮೊಟ್ಟೆ ಅಲ್ಲ, ಇದು ಫೀಟಸ್ ಅಥವಾ ಒಳಗೆ ಪುಟ್ಟ ಡಕ್ ಮರಿ, ಅದು ಆಲ್ರೆಡಿ ಹುಟ್ಟಿರುತ್ತಲ್ಲ ಅವಾಗ, ಅಂದರೆ ಜಾಸ್ತಿ ಮೆಚೂರ್ ಮಾಡಿ ಬೇಯಿಸುವಂತಹ ಮೊಟ್ಟೆ ಇದು. ಇದರ ಒಳಗೆ ನಿಜವಾದ ಡಕ್ ಮರಿ ಇರುತ್ತೆ. ನೋಡೋಣ ಹೆಂಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ಈ ಥರ ಮಸಾಲೆ ಹಾಕೊಂಡು ತಿನ್ಬೇಕು. ನೋಡಿ ಇಲ್ಲಿ, ಅಯ್ಯೋ ಹೌ ಟು ಈಟ್ ದಿಸ್. ಅಯ್ಯೋ ಅದ್ರೊಳಗೆ ರೆಕ್ಕೆ ಪುಕ್ಕ ಎಲ್ಲ ಇದೆ ಅದರದ್ದು. ಅಯ್ಯೋ, ಆ ಡಕ್ ಮರಿ ಇರುತ್ತಲ್ಲ, ಆ ಡಕ್ ಮರಿಯನ್ನು ತಿನ್ನೋದು. ಈಟ್, ಟೇಕ್ ಐ ಕೆನಾಟ್ ಈಟ್ ದಿಸ್. ನನ್ನ ಕೈಲಿ ನೋಡಿದ್ರೆ ಒಂಥರ ಆಗ್ತದೆ ನನಗೆ. ನೋ ಫಾರ್ ಯು, ಪ್ಲೀಸ್ ಲೇಟರ್ ಐ ಟ್ರೈ, ಯು ಟ್ರೈ. ಶೋ ಮಿ ಹೌ ಯು ಇಟ್ ಪ್ಲೀಸ್. ನೋಡಿ ಇಲ್ಲಿ, ಅಯ್ಯೋ ಈ ಥರ ಊಟ ನಾನು ನೋಡೇ ಇಲ್ಲ ರೀ ಜಗತ್ತಲ್ಲಿಂದು. ಅದ್ರ ಜೊತೆ ಮಸಾಲೆ ಹಾಕ್ತಾರೆ ಮತ್ತೆ. ನೋಡಿ ಇಲ್ಲಿ, This is a baby duck. ಬೇಬಿ ಡಕ್. ಶೋ ಮಿ, ಓಪನ್ ಆ್ಯಂಡ್ ಶೋ. That's so. ಅಯ್ಯೋ, Morbid. ಬೇಬಿ ಡಕ್ಕನ್ನ ತಿಂತಾ ಇದ್ದಾರೆ ಇವರು.
ಇದೇ ಇಲ್ಲಿಯ ನ್ಯಾಷನಲ್ ಖಾದ್ಯ, ಪ್ರತಿಯೊಬ್ಬರು ತಿನ್ನೋಕೆ ಇಷ್ಟಪಡೋದು ಇದನ್ನೇ. ನೋಡಿ ಹೆಂಗೆ ಮಾಡ್ತಾರೆ ಅದನ್ನು ಅಂತ. ಇದು ಈ ಥರ ಅದು ಈ ಥರ, ಅದ್ರ ಜೊತೆಗೆ ಸಾಲ್ಟ್ ಹಾಕ್ತಾನೆ ಇರ್ತಾರೆ, ಉಪ್ಪು ಖಾರ ಹಾಕ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ. ಅಯ್ಯಪ್ಪ, ನನ್ನ ಕೈಲಿ ತಿನ್ನೋಷ್ಟು ಶಕ್ತಿ ಇಲ್ಲ ಇದನ್ನು, ಆದರೂ ನೋಡೋದಕ್ಕೆ ಇಷ್ಟ ಆಯಿತು. ಬಟ್ ಟ್ರೈ ಮಾಡೋಣ ಅಂದ್ಕೊಂಡೆ. ನಾರ್ಮಲ್ ಮೊಟ್ಟೆ ಥರ ಇದ್ದರೆ, ಇದು ನಾರ್ಮಲ್ ಮೊಟ್ಟೆ ಥರ ಇಲ್ಲ. ನೋಡಿ ಇಲ್ಲಿ ನಾರ್ಮಲ್ ಮೊಟ್ಟೆಯ ಯೋಕ್ ಇದೆ. ಓಪನ್ ಆ್ಯಂಡ್ ಶೋ. ಇಟ್ ಲುಕ್ಸ್ ನಾರ್ಮಲ್. ನೋ ಯು ಇಟ್. ನನ್ನ ಕೈಲಾಗಲ್ಲ, ಬೇಡ, ಭಯ ಆಗತ್ತೆ ನಂಗೆ ತಿನ್ನಾಗಿ. ತಿನ್ನಬಾರ್ದು ಅಂತಲ್ಲ, ಯಾಕೋ ಒಂಥರ ಅಂತ ಅನ್ಸುತ್ತೆ ತಿಂದರೆ. ಬ್ರೋ ಇಬ್ಬರು ಮಾರ್ತಾ ಇದ್ದಾರೆ. ನಾವು ಬೆಸ್ಟ್ ಇದು ಕಡಲೆ ಬೀಜ ತಿಂತೀವಿ ನಾವು. ಬೆಸ್ಟು ನಮಗೆ ಪೀನಟ್ಸ್ ತಿನ್ನೋದು, ಅದನ್ನು ತಿಂತೀನಿ. It's a Filipino food. It's a fish ball. You can buy, you like. It's ಓಕೆ, a good taste. ಐ ವಿಲ್ ಗೆಟ್ ಯು. Okay, good. ಸೊ ಇದ್ರ ಹೆಸರು ಫಿಶ್ ಬಾಲ್ಸ್ ಅಂದ್ಬಿಟ್ಟು Yeah. ಮೀನಿನ Yeah. ಮೀನನ್ನ ಕೀಮಾ ಮಾಡಿಬಿಟ್ಟಿದ್ದಾರೆ, ಅದನ್ನ ಎಣ್ಣೆಲಿ ಕರಿತಾ ಇದ್ದಾರೆ. ಇಲ್ಲಿ ಕರೆದಿರೋದನ್ನ ಹಾಕ್ತಾರೆ, ಅದನ್ನ ಡಬ್ಬದಲ್ಲಿ ಹಾಕೊಂಡು ತಿನ್ನೋದು, ಸಾಸ್ ಹಾಕೊಂಡು. ಓಕೆ, ಯು ಕ್ಯಾನ್ ಟೇಕ್. ಕಮ್. ಹೆಂಗೆ ತಗೋತಾರೆ ನೋಡಿ ಇವರು. ನಾನು ತಿನ್ನಲ್ಲ, ಇವ್ರು ತಿನ್ನಿ. ಇಲ್ಲಿ ಇನ್ನೇನೋ ಬೇರೆ ಏನೋ ಮೀಟು. ವಾಟ್ ಈಸ್ ದಿಸ್ ಮೇಡಮ್? ಸ್ಕ್ವಿಡ್. ಡ್ರೈಡ್ ಸ್ಕ್ವಿಡ್. ಒಣಗಿಸಿರುವಂತಹ ಆಕ್ಟೋಪಸ್. ಇವರೇ ಚೂಸ್ ಮಾಡ್ತಾರೆ ಯಾವ್ದು ಬೇಕು ಅಂತ. $7.20. It's a meatball. ಐ ಡೋಂಟ್ ವಾಂಟ್, ಯು ಕ್ಯಾನ್ ಈಟ್. ಸೊ ಈ ಥರ ಡಬ್ಬಗೆ ಹಾಕೋತಾರೆ. ಓಕೆ, ನಾವು ವಾಟ್ ವಿಲ್ ಯು ಡೂ? Put a sauce. ವಾಟ್ ಈಸ್ ದ ಸಾಸ್? Kuya, ano to? Itong chili. ಈ ದೇಶದಲ್ಲಿ ಎಲ್ಲದಕ್ಕೂ ಸಾಯ್ ಸಾಸ್ ಹಾಕೋತಾರೆ. ಅಣ್ಣಂಗೆ 20 pesos ಕೊಡ್ತಾ ಇದ್ದೀನಿ. ಇದು ಫಿಲಿಪೀನ್ಸ್ ದೇಶದ ಬಹಳ ಫೇಮಸ್ ಆದ ಮ್ಯಾಜಿಕ್ ವಾಟರ್. ಇದಕ್ಕೆ ಸಕ್ಕರೆ ನೀರು ಅಂತ ಕರೀತಾರೆ. ಸಕ್ಕರೆ ನೀರು ಮತ್ತು ಇನ್ನೊಂದೇನೋ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಕೊಡ್ತಾರೆ. ಫುಲ್ ಅಲ್ಲಾಡಿಸಿ ಗ್ಲಾಸಲ್ಲಿ ಕೊಡ್ತಾರೆ. ಭಾಳ ಫೇಮಸ್ ಇದು ಮ್ಯಾಜಿಕ್ ವಾಟರ್. ಚೈನಾ ಸ್ಟ್ರೀಟು ಅಥವಾ ಚೈನಾ ಈ ಒಂದು ಜಾಗ ಫಿಲಿಪೀನ್ಸಲ್ಲಿ ಏನು ಹ್ಯಾಪ್ನಿಂಗ್ ಆಗಿದೆ ನೋಡಿ. ಚೈನಾ ಟೌನ್, ಸಾರಿ ಮರ್ತೋಯ್ತು. ಇಲ್ಲೂ ಅಷ್ಟೇ ಒಣಗಿರೋ ಮೀನನ್ನ ಮಾರ್ತಾ ಇದ್ದಾರೆ. ನಮ್ಮ ಹುಡುಗಿ ಅಥವಾ ಹುಡುಗ ಮೀನಿನ ಉಂಡೆಯನ್ನು ತಿಂತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ನ ಜ್ಯೂಸನ್ನು ಮಾರ್ತಾ ಇದ್ದಾರೆ ಇಲ್ಲಿ. ಹಾಗೆ ಲೆಮನೇಡ್ ಮಾರ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಜ್ಯೂಸು. ಇಲ್ಲಿ ಫ್ರೆಶ್ ಆರೆಂಜ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಜನ ಯಾಕೆ ಗೊತ್ತಾ ಕ್ಯೂ ಅಲ್ಲಿ ನಿಂತಿದ್ದಾರೆ? ಅಲ್ಲಿ ಹೋಗಿ ಟಿವಿಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಇವ್ರು 3 ಜನ ಟಿವಿಲಿ ಇದ್ದಾರೆ. ನಾನು ಹೋಗ್ತೀನಿ. ಆದರೂ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೈಸ್. ಚೈನಾ ಟೌನ್ನ ಅತ್ಯಂತ ಫೇಮಸ್ ಆದ ಶುಗರ್ ಕೇನ್ ಜ್ಯೂಸ್ನ ಕುಡಿಯೋದಕ್ಕೆ ಇಲ್ಲಿ ಕ್ಯೂ ನೋಡಿ ಹೆಂಗಿದೆ ಅಂತ. ಅಯ್ಯೋ ಇದೆ. ನೋಡಿ ಇಲ್ಲಿ ಫ್ರೆಶ್ ಶುಗರ್ ಕೇನ್ ಅಲ್ಲಿ ಸ್ಕ್ವೀಸ್ ಆಗ್ತಾ ಇದೆ. ಇಲ್ಲಿ ಕೊಡ್ತಾ ಇದ್ದಾರೆ, ತುಂಬಿಸಿ ಕೊಡ್ತಾ ಇದ್ದಾರೆ. ಇದಕ್ಕೆ ಎಷ್ಟುದ ಕ್ಯೂ. ಅಯ್ಯೋ, ಇಲ್ಲಿ ಇನ್ನೊಂದು ಮುಖ್ಯವಾದ ಖಾದ್ಯ ಪಾವ್ ಅಂತ ಹೇಳ್ತಾರೆ. ಒಂಥರ ಇಡ್ಲಿ ಥರ ಇರುತ್ತೆ, ಅದನ್ನ ತಿನ್ನೋದಕ್ಕೆ ಜನ ಜಂಗುಳಿ. ನೋಡಿ ಇಲ್ಲಿ ಇದು ಅನ್ನ, ಇದು ಪಾವ್. ಇಲ್ಲಿ ಬಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ಜನಗಳೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ರೆಡಿಯಾಗಿದ್ದಾರೆ ಊಟ ಮಾಡೋದಕ್ಕೆ. ವಾವ್. ಏನಾರು ಹೇಳ್ತಾ ಇದ್ರು ಬಿನಾಂದು ಫುಡ್ ಕಲ್ಚರ್ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಐಸ್ ಕ್ರೀಮು, ಏನೋ ಬ್ಲೂಬೆರಿ ಐಸ್ ಕ್ರೀಮು, ಏನೇನೋ ಕೊಡ್ತಾ ಇರಲಿ, ಏನೊಂದು ಗೊತ್ತಾಗ್ತಾ ಇಲ್ಲ. No packaging here, so no. ಯು ಆರ್ ದ ಓನರ್? I'm Safa. ಓಕೆ Owner. ಓಕೆ. ನೋಡಿ ಇದು ಮೋಚಿ ಅಂದ್ಬಿಟ್ಟು ಆ ಥರ ಸ್ಟ್ರೆಚ್ ಮಾಡ್ತಾರೆ ಹಿಟ್ಟನ್ನು. ಅದ್ರ ಒಳಗೆ ಈ ಫ್ರೂಟು, ಐಸ್ ಕ್ರೀಮು, ಮಾವಿನ ಹಣ್ಣು ಮತ್ತು ಬೇರೆ ಬೇರೆ ಕೋಕೋನಟ್ ಪೌಡ್ರು ಎಲ್ಲ ಹಾಕಿ ಕೊಡ್ತಾರೆ. ಮಾವಿನಕಾಯಿಗೆ ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ. ಹುಳಿ. ಹೌ ಆರ್ ಯು ಈಟಿಂಗ್ ದಿಸ್? ಏನು ಗುರು ಮಾವಿನಕಾಯಿ ರೇಟು 150 ರೂಪಾಯಿ ಅಂತ ಇಷ್ಟಕ್ಕೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಥವಾ ಇಲ್ಲಿ ಟೂರಿಸ್ಟ್ ಬರ್ತಾರೆ ಅಂತ ಹಂಗೆ ಕಾಸ್ಟ್ಲಿ ಮಾಡಿದಾರೇನೋ. ಆ ಹುಳಿ ಲೊಟ್ಟೆ ತಿನ್ನೋಕ್ಕಾಗದೆ ಒಂದು ಆರೆಂಜ್ ತೊಗೊಂಡೆ. ಒಳ್ಳೆ ಅಡುಗೆ ಮಾಡ್ಕೊಂಡು ತೊಗೊಂಬರ್ತಾರೆ ನಮ್ಮ ಮೇಡಮ್ಮು. ವಾವ್. ನೋಡಿ ಅನ್ನ ಮಾಡಿದ್ದಾರೆ, ಅದೋಬೋ ಮಾಡಿದ್ದಾರೆ. ಅದೋಬೋ ಅಂದರೆ ಮೋಸ್ಟ್ ಫೇಮಸ್ ಫಿಲಿಪಿನೋ ಡಿಶ್ಶು. ವಾವ್.
ಥ್ಯಾಂಕ್ ಯು ಥ್ಯಾಂಕ್ ಯು. ಬರ್ಗರ್ ಮತ್ತು ವೆನಿಲಾ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೆ. ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಬರ್ಗರ್ 700 ರೂಪಾಯಿ, ಅಂದರೆ ಆಲ್ಮೋಸ್ಟ್ 1000 ರೂಪಾಯಿ ಲೆಕ್ಕ ಇಲ್ಲಿಗೆ. ಫ್ರೈಸು, ಆನಿಯನ್ನು ಮತ್ತು ಇನ್ನೇನೋ ಕೊಟ್ಟಿದ್ದಾರೆ. ವೆನಿಲಾ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ ನೋಡಿ. ವೆನಿಲಾ ಮಿಲ್ಕ್ ಶೇಕ್ ಜೊತೆಗೆ ಎಕ್ಸ್ಟ್ರಾ ವೆನಿಲಾ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ. ಈ ಥರ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಡೈನಿಂಗ್ನ. ವಾವ್, ಅಮೇಝಿಂಗ್. ನನ್ನ ಇಡೀ ಲೈಫಲ್ಲಿ ಇಷ್ಟು ಚೆಂದ ಇರುವಂತಹ, ಇಷ್ಟು ಸೂಪರ್ ಆಗಿರುವಂತಹ ವೆನಿಲಾ ಮಿಲ್ಕ್ ಶೇಕ್ ಕುಡಿದಿಲ್ಲ ಗುರು. ಮಾತೇ ಬರ್ತಾ ಇಲ್ಲ, ಹಂಗಿದೆ. ಫೈನಲಿ ನಮಗೆ ಸಿಕ್ಬಿಡ್ತು ಪಗ್. ದಿಸ್ ಪಗ್ ಹಾಂ ನೋಡಿ, ಇದೇ ಹೇಳ್ತಾ ಇರೋದು ನಾನು ನಿಮಗೆ. ಪಗ್ ಅಂದರೆ ಆಲ್ರೆಡಿ ತಿಂದಿರ್ತಾರಲ್ಲ, ತಿಂದು ನೋಡಿ ಇಲ್ಲಿ ಇದು ಗೊತ್ತಾಗ್ತಾ ಇದೆ ನಿಮಗೆ. ಈ ಪೀಸಲ್ಲಿ ಆಲ್ರೆಡಿ ತಿಂದು ಬಿಸಾಕಿರೋದನ್ನು ವಾಪಸ್ ತಂದು ಕ್ಲೀನ್ ಮಾಡಿ ಬೇಯಿಸಿ ಮತ್ತೆ ಹಿಟ್ಟಾಕಿ ಮಾರ್ತಾರೆ. ಇದನ್ನು ಸರಿಸುಮಾರು 5 ರಿಂದ 10 ರೂಪಾಯಿಗೆ ಮಾರ್ತಾರೆ. ಇದನ್ನು ತಿನ್ನೋದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಇಲ್ಲಿ. ಇದರಲ್ಲೂ ಬೇರೆ ಬೇರೆ ರೀತಿಯ ಡಿಶಸ್ ಇದೆ. ಇದು ಪುಡಿ ಆಗಿರೋ ಪಗ್ಗು, ಇದು ಫ್ರೈಡ್ ಪಗ್ಗು, ಇದು ಗ್ರೇವಿ ಪಗ್ಗು. ಈ ಥರ ಊಟ ತಿಂಡಿಯನ್ನು ಪ್ರಾಬಬ್ಲಿ ನಾನೆಲ್ಲೂ ನೋಡಿಲ್ಲ. ಜನ ಮಣ್ಣು ತಿನ್ನೋದನ್ನು ನೋಡಿದ್ದೀನಿ, ಆದರೆ ಇನ್ನೊಬ್ರು ಊಟ ಮಾಡಿ ಬಿಸಾಕಿರೋ ಎಂಜಲನ್ನು ಮತ್ತೆ ಕ್ಲೀನ್ ಮಾಡಿ ಮತ್ತೆ ರೆಡಿ ಮಾಡ್ಕೊಂಡು ಊಟ ಮಾಡಿರೋದನ್ನ ಎಲ್ಲೂ ನೋಡಿಲ್ಲ. ಇಲ್ಲಿ ಮಿಲ್ಕ್ ಶೇಕ್ನ ಮಾರಲಾಗ್ತಾ ಇದೆ. ಚಾಕ್ಲೇಟ್ ಮಿಲ್ಕ್ ಶೇಕು, ಮ್ಯಾಂಗೋ ಮಿಲ್ಕ್ ಶೇಕು. ಸಿಂಗಿಂಗ್ ವೆರಿ ನೈಸ್. ಅದಕ್ಕೊಂದು ಫನಲ್ಲು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕೊಡೋದಕ್ಕೆ. ಹೌ ಮಚ್ ಫಾರ್ ದಿಸ್? 5 pesos. ಹಾಂ 700 ರೂಪಾಯಿ. ವೆರಿ ನೈಸ್. ಯು ಮೇಕ್ ದಿಸ್? ಹಿ ಮೇಕ್ಸ್ ಇಟ್, ಯುವರ್ ಫಾದರ್? ಈ ಜಾಗದಲ್ಲಿ ಅನ್ನ ಮತ್ತು ಸಾಸ್ ಕೊಡ್ತಾ ಇದ್ದಾರೆ. ಎಲ್ಲರೂ ನಿಂತ್ಕೊಳ್ಳೋದ್ರ ಸುತ್ತ ಊಟ ಮಾಡ್ತಾ ಇದ್ದಾರೆ. ಇದೇನಿದು ಏನೋ ವಿಚಿತ್ರವಾಗಿದೆ ಪ್ರಾಣಿ. ವಾಟ್ ಇಸ್ ದಿಸ್? ಫಿಶ್? ಹಾಂ, ಒಳ್ಳೆ ಇಲಿ ಥರ ಇದೆ ಇದು. ಫಿಶ್ಶು ಅಥವಾ ಪಾರಿವಾಳ ಥರ ಇದೆ. ಯಾವುದೋ ಫೇಮಸ್ ಹೋಟ್ಲು. ವಾವ್, ಈ ಶೆಫ್ದು ಫೇಮಸ್ ಹೋಟ್ಲ್ ಅನ್ಸುತ್ತೆ. ಥರವಾದ ವಿಧವಾದ ಊಟ ತಿಂಡಿಗಳು. ಇಲ್ಲೇನು ಇದು ಮೊಟ್ಟೆ ಹಿಂಗೆ ಕುದೀತಾ ಇದೆ, ಸಖತ್ತಾಗಿದೆ ಗುರು. ಇದು ತಿನ್ನಬೇಕು ಅನ್ನಿಸ್ತಾ ಇದೆ. ಶಾವಿಗೆನ ಬೇಯಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ರೀತಿಯ ಊಟ ತಿಂಡಿಗಳನ್ನ ಜೋಡಿಸಿರೋದನ್ನ ಇಲ್ಲಿ ನೋಡ್ಬೋದು ನೀವು. ಇವರೆಲ್ಲ ಟೇಕ್ ಅವೇ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ವೆರಿ ನೈಸ್. ಮೇಡಮ್, ವಾಟ್ ಈಸ್ ದಿಸ್ ಕೇಕ್? ರೈಸ್ ಕೇಕ್. ಹಾಂ, ಸ್ವೀಟ್. What is famous in your hotel? What is famous in this hotel? Oh, that one. That is the most famous one. ಎಲ್ಲದಕ್ಕಿಂತ ಫೇಮಸ್ ಅದಂತೆ ಇಲ್ಲಿ. Can I sit inside? Okay. ಒಳಗೆ ಹೋಗೋಣ, ತಿನ್ನೋಣ. ಫೇಮಸ್ ಆದ್ಮೇಲೆ ಟ್ರೈ ಮಾಡಲೇಬೇಕಲ್ವಾ. ಒಳಗೆ ಬಿಸಿ ಒಂದು 10 ಡಿಗ್ರಿ ಎಕ್ಸ್ಟ್ರಾ ಇದೆ. ಬಿಸಿ ಅನ್ನ ಪಾರ್ಸಲ್ ಮಾಡ್ತಾ ಇದ್ದಾರೆ. ಬನ್ನಿ ಎಲ್ಲ ಕೂತ್ಕೊಳ್ಳೋಣ, ಒಳ್ಳೆ ಸೀಟ್ ಹಿಡಿಯೋಣ. ಎಲ್ಲಿ ಜಾಗನ ಇಲ್ಲ ಅನಿಸ್ತದೆ. ಸಿಸ್ಟಮ್ ಹಂಗಲ್ಲ, ವಾಪಸ್ ಹೋಗಿ ಕ್ಯೂಲ್ಲಿ ನಿಂತ್ಕೊಂಡ್ಬರ್ಬೇಕು. ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಒಳಗೆ ಕೂತ್ಕೋಬೇಕು. ಅಕ್ಕಿ ಶಾವಿಗೆಯನ್ನು ಪಾತ್ರೆಗೆ ಹಾಕೋತಾ ಇದ್ದಾರೆ. ಇದೇ ಇಲ್ಲಿಯ ಫೇಮಸ್ ಡಿಶ್ಶು. ಈ ಕಡೆ ಸಾಸೇಜನ್ನು ಕರಿತಾ ಇದ್ದಾರೆ. ಮತ್ತೆ ನಾನು ಬಂದೆ ಕ್ಯೂಗೆ. ಸೊ ಈಗ ನನಗೆ ನನ್ನ ಸರದಿ ಬಂತು. ಒಂದು ಕೇಕ್ ತೊಗೋತಾ ಇದ್ದೀನಿ. ವಾಟ್ ಇಸ್ ದ ನೇಮ್? ಮೀಕೋ ತೊಗೊಂಡೆ ಒಂದು. ಆ್ಯಂಡ್ ರೈಸ್ ಕೇಕ್. ಆ್ಯಂಡ್ ದಿಸ್ ಒನ್, ಓಕೆ. ವಾಟ್ ಈಸ್ ದಿಸ್? ಪೋರ್ಕ್. ಆ್ಯಂಡ್ ವಾಟ್ ಈಸ್ ದಿಸ್? ನೂಡಲ್ಸ್ ವಿತ್ ದಿಸ್ ಒನ್. ಓಕೆ, ಗಿವ್ ಮಿ ದಿಸ್. ಹಾಂ, ಬೆಸ್ಟ್ ಸೆಲ್ಲರ್. ಯಾ, ವಾಟ್ ಈಸ್ ಬೆಸ್ಟ್ ಸೆಲ್ಲರ್? ಓಕೆ. ಸೊ ಬೆಸ್ಟ್ ಸೆಲ್ಲರ್ ಅಂತ ಇದು. ಹೆಂಗಿರುತ್ತೋ ಗೊತ್ತಿಲ್ಲ, ಟ್ರೈ ಮಾಡೋಣ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಇಲ್ಲಿಂದ ತೊಗೊಂಡು ಈ ಕಡೆ ಬರಬೇಕು. ಇಲ್ಲಿ ಹಣವನ್ನು ಕೊಟ್ಟು ತೊಗೊಂಡೋಗ್ಬೇಕು ಊಟವನ್ನು. 200 ರೂಪಾಯಿ ಆಯಿತು ಊಟಕ್ಕೆ. ಸೊ ಇದನ್ನು ತೊಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ 125 ಪೈಸೆ ಆಯಿತು. ಹೇಗೆ ಹೌಸ್ಫುಲ್ ಇದೆ ನೋಡಿ ರೆಸ್ಟೋರೆಂಟು. ಒಳ್ಳೆ
ಸೀಟ್ ಸಿಕ್ತು. ಬನ್ನಿ ಸಬಿಯೋಣ, ಹೆಂಗಿರುತ್ತೋ ಗೊತ್ತಿಲ್ಲ. ಈ ಶೆಕೆಯಲ್ಲಿ ನಿಜವಾಗ್ಲೂ ಊಟ ಮಾಡಬೇಕು ಅನಿಸ್ತಾನೆ ಇಲ್ಲ. ಅಷ್ಟು ಬೆವರ್ತಾ ಇದ್ದೀನಿ. ಏನಾದ್ರು ಜ್ಯೂಸ್ ಗೀಸ್ ಕುಡ್ಕೊಂಡು ಆರಾಮಾಗಿರೋಣ ಅನಿಸ್ತಾ ಇದೆ. ಆಹಾ, ಬೌಲ್ ಮಾತ್ರ ಚೆನ್ನಾಗಿದೆ, ಬಟ್ ದೊಡ್ಡದು ಜಾಸ್ತಿ ಆಗೋಯ್ತು ಅಂತ ಅನಿಸ್ತಾ ಇದೆ. ನೋಡಿ ಹೆಂಗಿದೆ ಅಂತ. ಸೂಪ್ ಇದೆ, ಫಸ್ಟ್ ಸೂಪ್ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ. ಖಾರವಾದ ಶಾವಿಗೆ ಪಾಯಸ ಅಂತ ಕರಿಬೋದು. ನೋಡಿ, ಕೇಸರಿ ವರ್ಣದ ನೂಡಲ್ಸು ಈ ರೀತಿ ಇದೆ. ತುಂಬ ಬಿಸಿ ಇದೆ. ವಾವ್, ನೂಡಲ್ಸ್ ಬ್ಯಾಲೆನ್ಸ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಇವರು ಫಿಲಿಪಿನೋ ಜನಗಳು ಸಾಲ್ಟಿ ಫುಡ್ಡನ್ನು ತಿನ್ನೋಕೆ ಇಷ್ಟಪಡ್ತಾರೆ ಜಾಸ್ತಿ, ಸಿಹಿಗಿಂತ. ಅಂದರೆ ಸ್ವಲ್ಪ ಸಿಹಿ ಇರುತ್ತೆ, ಸಿಹಿ ಜೊತೆಗೆ ಸಾಲ್ಟಿ ಇರುತ್ತೆ. ಆ ರೀತಿ ಸ್ವಲ್ಪ ನಿಂಬೆಹಣ್ಣು ನೆನ್ಕೊಳ್ಳೋಣ, ಆ ಸ್ವಲ್ಪ ಸಾಲ್ಟ್ನೆಸ್ ಕಮ್ಮಿ ಆಗುತ್ತೆ. ಹಾಗೆ ಕೇಕನ್ನು ಟೇಸ್ಟ್ ಮಾಡಿಸಲಿಲ್ಲ ನಾನು ನಿಮಗೆ. ಅಯ್ಯೋ, ಇನ್ನೊಂದು ಸ್ಪೂನ್ ತರಲಿಲ್ಲ, ಇದೇ ಸ್ಪೂನಲ್ಲಿ ಟೇಸ್ಟ್ ಮಾಡೋಣ. ಕೇಕ್ ನೋಡಿ ಹೇಗಿದೆ ಅಂತ. ಅಕ್ಕಿಯಿಂದ ಮಾಡುವಂತಹ ಕೇಕು, ಅದರ ಮೇಲೆ ಕ್ಯಾರಮಲೈಸ್ ಮಾಡಿದ್ದಾರೆ. ಸ್ಟಿಕ್ಕಿ ಆಗಿದೆ, ನೋಡ್ಬೋದು ನೀವು. ಸ್ಟಿಕ್ಕಿ ರೈಸ್. ಅಕ್ಕಿ ಅಷ್ಟೊಂದು ಸಿಹಿ ಇಲ್ಲ. ಇದ್ರ ಮೇಲೆ ಹಾಕಿದಾರಲ್ಲ ಈ ಕ್ಯಾರಮೆಲ್ಲು, ಅದು ತುಂಬ ಸಿಹಿ ಇದೆ. ಸೊ ಅಕ್ಕಿ ಜೊತೆಗೆ ಮಿಕ್ಸ್ ಆದಾಗ ಪರ್ಫೆಕ್ಟ್ ಫ್ಲೇವರ್ ಬರ್ತಾ ಇದೆ. ಚೆನ್ನಾಗಿದೆ. ಇವೆಲ್ಲ ಫಿಲಿಪಿನೋ ಸ್ಟ್ರೀಟ್ ಫುಡ್ ಅಂತ ಕರಿಬೋದು ನಾವು. ಮೊಟ್ಟೆ ಇದೆಯಲ್ಲ, ಮೊಟ್ಟೆಯನ್ನು ಹೊಡೆದ್ರೆ ಅದರ ಯಾಕ್ ಮಿಕ್ಸ್ ಆಗುತ್ತಲ್ಲ, ಅವಾಗ ಇನ್ನೂ ಸಖತ್ತಾಗಿರುತ್ತೆ ರುಚಿ. ಆಹಾ, ನೋಡಿ. ಫಿಲಿಪೀನ್ಸಲ್ಲಿ ಈ ಒಂದು ಡಿಶ್ನ ನೀವು ತಿಂದರೆ ನಾನು ನಿಮಗೆ ಕೊಡ್ತೀನಿ 100 ರೂಪಾಯಿ. ಯಾಕಪ್ಪ ಅಂದರೆ ಇಲ್ಲಿಯ ಜನಗಳು ಯಾವ್ಯಾವ ಅನಿಮಲ್ದೋ ಪ್ರಾಣಿಗಳದೋ ಲಿವರ್ನ ಎಣ್ಣೆಯಲ್ಲಿ ಕರ 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 ಕರೆದು, ಒಂದು 20 ದಿವಸದ ಎಣ್ಣೆ ಇದು ಮೋಸ್ಟ್ಲಿ. ಆ ಎಣ್ಣೆಯಲ್ಲಿ ಲಿವರ್ನ ಕರೆದು ಕರ 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 ಮೇಡ ವಾಟ್ ಈಸ್ ಕರಕರ ಅಂತ ಕೇಳ್ತಾರೆ. ಕರಕರ ಮೀನ್ಸ್ ಕರಕರ ಕರಕರ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಲಿವರ್ನ ಕರೆದಿಡ್ತಾರೆ, ಅದರೊಳಗೆ ಸಾಸ್ ಹಾಕೊಂಡು ತಿನ್ನೋದು. ಇಲ್ಲಿ ಬೇರೆ ಬೇರೆ ತಿಂಡಿಗಳು, ಎಣ್ಣೆಯಲ್ಲಿ ಕರಿಯುವಂಥ ತಿಂಡಿಗಳು. ಯಪ್ಪ, ಚಾನ್ಸೇ ಇಲ್ಲ. ನೋಡಿ ಕೆಳಗಡೆ ಸ್ಪೆಷಲ್ ಇದೆ, ಮೇಡಮ್ ತಿಂತಾ ಇದ್ದಾರೆ ಇವಾಗ ಲಿವರ್ನ. ಅಂದರೆ ಇಲ್ಲಿ ಜನಗಳಿಗೆ ಲಿವರ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಸಾಸ್ ಹಾಕೋತಾರೆ ಇವಾಗ. ಗುಡ್. ಆಹಾ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇದೆ ಇದರಲ್ಲಿ. ಅದ್ಕೊಂಡು ತಿನ್ನೋದು ಇವಾಗ. ಯು ಲೈಕ್ ದಿಸ್ ಮೇಡಮ್? ದಿಸ್ ಇಸ್ ಯರ್ ಫೇವ್ರೆಟ್? ಓಕೆ. ಎಮ್ಮಿ ಅಂತೆ ಬೀದಿ ಊಟಗಳು ಯಾವುದು ಎಮ್ಮಿ. ಇದು ಗಂಜಿ ಅನ್ನ, ಟೋಫು, ನೂಡಲ್ಸು. ಅಣ್ಣ ಸರಿಯಾಗಿ ಬಾರಿಸ್ತಾ ಇದ್ದಾನೆ ಪೋರ್ಕ್ನ. ಇದೇನೋ ಹೂವಿನ ಥರ ಇದೆ. ಬಟ್ಟೆ ಅಂಗಡಿಲಿ ಅಡುಗೆನಾ ನೋಡಿ, ಇದು ಬಟ್ಟೆ ಅಂಗಡಿ. ಇಲ್ಲಿ ಬಟ್ಟೆ ಮಾರ್ತಾ ಇದ್ದಾರೆ ಪಕ್ಕದಲ್ಲೇ. ಆರ್ ಯು ಕ್ಲೋತ್ ಶಾಪ್, ಆರ್ ಯು ಫುಡ್ ಶಾಪ್? ಯುವರ್ ಕ್ಲೋತ್ ಶಾಪ್? You are a cloth and food shop. I have never seen a cloth and food shop in my life. You are the first cloth and food shop I'm seeing. It's your first time to see it? Yeah, of course. ಜಗತ್ತಲ್ಲಿ ಎಲ್ಲಿ ನೋಡಕ್ಕೆ ಸಿಗುತ್ತೆ? ಇಲ್ಲ ಬಟ್ಟೆ ಅಂಗಡಿ ಇರುತ್ತೆ, ಇಲ್ಲ ಊಟದ ಅಂಗಡಿ ಇರುತ್ತೆ. ಇಲ್ಲಿ ಬಟ್ಟೆ ಅಂಗಡಿ ಜೊತೆ ಊಟದ ಅಂಗಡಿ ಯಾವ ಥರ ಗುರು ಇದು? ಫಿಲಿಪೀನ್ ವೆರಿ 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 ಡಿಫ್ರೆಂಟ್ ಕಂಟ್ರಿ. ಓ ತಾತ ಗಲಾಟೆ ಮಾಡ್ತಾ ಇದ್ದಾನೆ. ಫಿಲಿಪೀನ್ಸ್ ದೇಶದ ಕ್ಯಾಪೋ ಮಾರ್ಕೆಟ್ನಲ್ಲಿ ಜನರು ಮಾವಿನಕಾಯಿನ ಹೇಗೆ ಕಟ್ ಮಾಡಿ ಮಾರ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನೀವು ನೋಡ್ತಾ ಇದ್ದೀರಾ ಫಿಲಿಪೀನ್ಸ್ ದೇಶದ ಮಾವಿನಕಾಯಿಯನ್ನ. ಇಲ್ಲಿ ನನಗೆ ಆಡಿಯನ್ಸ್ ಇದ್ದಾರೆ. ಹಾಯ್ ಬ್ರೋ, ವಾಟ್ಸಪ್. ಇಲ್ಲಿ ನೋಡಿ, ಇಲ್ಲಿ ಮಾವಿನಕಾಯಿ ಹೆಂಗೆ ಕಟ್ ಮಾಡ್ತಾರೆ ಅಂತ. ಸಕ್ಕದಾಗ ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರ ಉಪ್ಪು ಖಾರವನ್ನು ಈ ರೀತಿ ಹಾಕಿ ಕೊಡಲಾಗುತ್ತೆ. ಇವರಿಗೆ ಮೇಜರ್ ಆಡಿಯನ್ಸ್ ಹೆಣ್ಮಕ್ಳು, ಯಾಕಂದರೆ ಹೆಣ್ಮಕ್ಳಿಗೆ ಹುಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ವೆರಿ ಸವರ್, ರೈಟ್? ವೆರಿ ಸವರ್. No? Why? Means, oh, like this. Asim. ತಿಂದರೆ ಮೈಯೆಲ್ಲ ನಡ್ಕೋಬಿಡುತ್ತೆ. ಅಲ್ಲಿ ನೋಡಿ, ನಾನು ನೋಡಿ ನಗ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು. ಏನು ಮಾಡ್ತಾ ಇದ್ದಾರೆ ನನ್ನ ಕ್ಯಾಮ್ರಾ ಇಟ್ಕೊಂಡು ಅಂತ. ಇಲ್ಲಿ ದ್ರಾಕ್ಷಿ ಮಾಡ್ತಾ ಇದ್ದಾರೆ. ಬ್ರದರ್ ಒಳ್ಳೆ ಹೂವಿನ ರೀತಿಯಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡ್ತಾರೆ. ವಾವ್, ಸೊ ನೈಸ್ಲಿ ಯು ಕಟ್ ಬ್ರೋ. ಅದಕ್ಕೆ ಬೇಕಾಗಿರೋ ಮಸಾಲೆ
ವಾವ್, ಈಗ ನೋಡಿ ಎಕ್ಸಾಕ್ಟ್ಲಿ ಒಂದು ಹೂವಿನ ಆಕಾರದಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡ್ತಾ ಇರುವಂತಹ ಭೂಪ. ಮಾರ್ಕೆಟ್ ಯಾವ ಥರ ಇದೆ ಒಂದ್ಸಲಿ ಕಣ್ಣಾಯಿಸ್ಬೋದು. ಸಿಕ್ಕಾಪಟ್ಟೆ ಬ್ಯುಸಿ ಮಾರ್ಕೆಟು. ಬ್ಯುಸಿ ಮಾರ್ಕೆಟಲ್ಲಿ ಮಾವಿನಕಾಯಿ ಮಾರ್ತಾರೋ ಯುವಕ 50 ಅಂದರೆ 75 ರೂಪಾಯಿ ಒಂದು ಮಾವಿನಕಾಯಿಗೆ ಮಾರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ಉಪ್ಪು ಖಾರವನ್ನು ಈ ರೀತಿ ಹಾಕಿ ಕೊಡಲಾಗುತ್ತೆ. ಇನ್ನೊಂದು ಡೆಲಿಕೆಸಿ ಇಲ್ಲಿ ಬನ್ ಒಳಗೆ ಐಸ್ ಕ್ರೀಮ್ ಹಾಕಿಕೊಡೋದು. ಅವಕಾಡೋ ಆ್ಯಂಡ್ ಕ್ಯಾಸೋ ಇವೆರಡು ಐಸ್ ಕ್ರೀಮ್ಸ್ನ ಬನ್ ಒಳಗೆ ಹಾಕೊಡ್ತಾರೆ. ಓಕೆ ಓಕೆ, ವಾಟ್ ಈಸ್ ಇಟ್ ಕಾಲ್ಡ್, ನೇಮ್ ಆಫ್ ಇಟ್? ಐಸ್ ಕ್ರೀಮ್ ಬನ್. ಓಕೆ ಓಕೆ, ಬಿಸ್ಲಲ್ವಾ, ಛತ್ರಿ ಇಟ್ಕೊಂಡು ಐಸ್ ಕ್ರೀಮ್ ಬನ್ ತಿಂತಾರೆ ಎಲ್ಲರೂ. ಎಷ್ಟು ಐಸ್ ಕ್ರೀಮ್ ಹೋಗ್ತಾರೆ? ದಟ್ಸ್ ಅ ಲಾಟ್ ಆಫ್ ಐಸ್ ಕ್ರೀಮ್, ಲಾಟ್ ಆಫ್ ಐಸ್ ಕ್ರೀಮ್. ಹೌ ಮಚ್ ಪೆಸೋ? ಹೌ ಮಚ್ ಪೆಸೋ? ಕೇಳಲಿಲ್ವಂತೆ ರೇಟ್ ಎಷ್ಟು ಅಂತ. 30 pesos. What do? You work in the hospital? No, I'm a student. Student? Nursing? Dentistry. Dentistry? Okay, very nice. Best wishes to you.